ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ 28 ಮತ್ತು 29ರ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ. ನೋಡಿ, ವಿಶ್ವದ ಅತಿ ದೊಡ್ಡ ಕಟ್ಟಡ ಮುಕಾಬನ್ನು ಯಾವ ಅನ್ನು ನಿರ್ಮಾಣ ಮಾಡುತ್ತಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ನು ಸೌದಿ ಅರೇಬಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂತ. ಸೌದಿಗೆ ಮುಕಾಬ್ ಮೆರಗು, ವಿಶ್ವದ ಅತಿದೊಡ್ಡ ಕಟ್ಟಡ ನಿರ್ಮಾಣ ಆರಂಭ, ಪ್ರವಾಸೋದ್ಯಮಕ್ಕೆ ಆಸರೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ತೈಲ ಸಂಪತ್ತಿನ ಮೇಲೆ ಅವಲಂಬಿತವಾಗಿರುವ ತನ್ನ ಆರ್ಥಿಕತೆಯನ್ನು ನವೀನ ಮೂಲ ಸೌಕರ್ಯ ಯೋಜನೆಗಳತ್ತಲೂ ವಿಸ್ತರಿಸಲು ಮುಂದಾಗಿರುವ ಸೌದಿ ಅರೇಬಿಯಾ ವಿಶ್ವದ ಅತಿದೊಡ್ಡ ಕಟ್ಟಡ ಯೋಜನೆ ದಟ್ ಇಸ್ ಮುಕಾಬ್ ನಿರ್ಮಾಣ ಕಾಮಗಾರಿಯನ್ನ ಪ್ರಾರಂಭಿಸಿದೆ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ಒಂದು ಸೌದಿ ಅರೇಬಿಯಾ ದೇಶ ಆಗಿರ್ಬೋದು, ಅಲ್ಲಿ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, UAE ಆಗಿರ್ಬೋದು, ಯಮೆನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ದೀಸ್ ಆರ್ ಆಲ್ ನೇಷನ್ಸ್. ಅವೇನಂದ್ರೆ ಒಂದು ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳು, ಅಂತ ಆಯಿಲ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳು. ದೇ ರಿಚ್ ಇನ್ ಕ್ರೂಡ್ ಆಯಿಲ್ ಅತಿ ಹೆಚ್ಚಾಗಿ ಏನಾದ್ರೆ ಅವರು ಸಂಪತ್ತನ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಆರ್ಥಿಕತೆ. ಈಗ ಏನ್ ಮಾಡಿದೆ ಅಂದ್ರೆ ಮೂಲ ಸೌಕರ್ಯಗಳತ್ತ ಏನ್ ಮಾಡ್ತಾ ಇದೆ ಮತ್ತು ಟೂರಿಸಂ ಕಡೆ ಏನ್ ಮಾಡ್ತಾ ಇದೆ, ಫೋಕಸ್ ಮಾಡ್ತಾ ಇದೆ. ದಟ್ ಈಸ್ ಸೌದಿ ಅರೇಬಿಯಾ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅಂದ್ರೆ ವಿಶ್ವದ ಅತಿ ದೊಡ್ಡ ಕಟ್ಟಡ ದಟ್ ಈಸ್ ಮುಕಾಬ್ ಅಂತ ಹೆಸರಿದೆ ಅದಕ್ಕೆ, ಅದನ್ನ ಏನ್ ಮಾಡ್ತಾ ಇದೆ, ನಿರ್ಮಾಣವನ್ನ ಮಾಡ್ತಾ ಇದೆ. ಸರಿ, ಚೌಕಾಕಾರದಲ್ಲಿರುವ ಈ ಕಟ್ಟಡ 400 ಮೀಟರ್ ಎತ್ತರದಲ್ಲಿದೆ. ಅರ್ಥಾಯ್ತಾ? ನೋಡ್ರಿ, 400 ಮೀಟರ್ ಭೂಮಿಯಿಂದ ಮೇಲ್ಗಡೆ ಎಷ್ಟಂದ್ರೆ 400 ಮೀಟರ್ ಎತ್ತರ ಇರ್ತಕ್ಕಂಥ ಈ ಕಟ್ಟಡ ಕಾಮಗಾರಿ ಮುಗಿದ ಬಳಿಕ ಜಗತ್ತಿನ ಅತಿ ದೊಡ್ಡ ಕಟ್ಟಡ ಎನಿಸಿಕೊಳ್ಳಲಿದೆ. ದಟ್ ಈಸ್ ಮುಕಾಬ್ ಅಂತಕ್ಕಂಥ ಕಟ್ಟಡ. ದಟ್ ಈಸ್ ಬಿಲ್ಡಿಂಗ್ ಇನ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಏನ್ ಮಾಡ್ತಾ ಇದಾರೆ, ಬಿಲ್ಡ್ ಮಾಡ್ತಾ ಇದ್ದಾರೆ. ವಿಸ್ತೀರ್ಣದಲ್ಲಿದು ಅಮೆರಿಕದ ನ್ಯೂಯಾರ್ಕ್ದಲ್ಲಿರುವ ಹೆಗ್ಗುರುತಿನ ಒಂದು ಕಟ್ಟಡ ದಟ್ ಈಸ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇಂತ 20 ಪಟ್ಟು ದೊಡ್ಡದಾಗಿರಲಿದೆ. ಆಯ್ತಾ? ವಿಸ್ತೀರ್ಣದಲ್ಲಿ ಈ ಸದ್ಯ ಪ್ರಸ್ತುತದಲ್ಲಿ ಅಮೆರಿಕದ ನ್ಯೂಯಾರ್ಕ್ದಲ್ಲಿ ಇರ್ತಕ್ಕಂಥ ಕಟ್ಟಡ ದಟ್ ಈಸ್ ಎಂಪೈರ್ ಸ್ಟೇಟ್ ಅಂತಕ್ಕಂಥ ಬಿಲ್ಡಿಂಗು ಅದಕ್ಕಿಂತಲೂ 20 ಪಟ್ಟು ದೊಡ್ಡದಾಗಿ ಕಟ್ಟಲಾಗ್ತಾ ಇದೆ. ಈ ಕಟ್ಟಡ ನಿರ್ಮಾಣ ಯೋಜನೆಗೆ 4.2 ಲಕ್ಷ ಕೋಟಿ ರೂಪಾಯಿಗಳು ಏನಾಗ್ತಾ ಇದೆ, ವೆಚ್ಚ ಆಗ್ತಾ ಇದೆ. ನ್ಯೂ ಮುರಾಬ್ ಎಂಬ ಹೊಸ ನಗರ ಜಿಲ್ಲೆಯೊಂದನ್ನು ಸೌದಿ ಅರೇಬಿಯಾ ಸೃಷ್ಟಿಸಿದ್ದು ಅಲ್ಲಿ 2.5 ಕೋಟಿ ಚದರ ಮೀಟರ್ ಸ್ಥಳಾವಕಾಶ ಇರಲಿದೆ. ನ್ಯೂ ಮುರಾಬ್ ಅಂತಕ್ಕಂಥ ಹೊಸ ನಗರ ಜಿಲ್ಲೆಯೊಂದನ್ನು ಏನ್ ಮಾಡ್ತದೆ, ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲಿ ಇದು ಮುಕಾಬ್ ಅಂತಕ್ಕಂಥ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದೆ. ಮುರಾಬ್ ನಗರ ಜಿಲ್ಲೆಗೆ ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದುವಾಗಿ ಮುಕಾಬ್ ಇರಲಿದೆ ಎಂದು ವರದಿಗಳು ತಿಳಿಸಿದೆ. ಮುಕಾಬ್ ಅಂತಕ್ಕಂಥ ಯಾಕಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂದ್ರೆ ಸೌದಿ ಅರೇಬಿಯಾ ಬಿಲ್ಡಿಂಗ್ ದ ನ್ಯೂ ಸಿಟಿ ದಟ್ ಈಸ್ ಮುರಾಬ್. ಸೊ ಮುರಾಬ್ ಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ ಅಂದ್ರೆ ಸೊ ಒಂದು ಅಟ್ರಾಕ್ಷನ್ ಅಥವಾ ಒಂದು ಟೂರಿಸಂಗೆ ಇಂಪಾರ್ಟೆಂಟ್ ಇರಬೇಕಾಗತ್ತೆ. ಅಂದಾಗ ಮಾತ್ರ ಜನರಲ್ಲಿ ಬರ್ತಾರ, ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತದ, ಅಲ್ಲಿ ಏನಾಗ್ತದ ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತದೆ. ಸೊ ಅದಕ್ಕೆ ಟೂರಿಸಂ ಅನ್ನ ಅಟ್ರಾಕ್ಷನ್ ಮಾಡೋಗೋಸ್ಕರ, ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಷನ್ ಮಾಡೋಗೋಸ್ಕರ ಮುಕಾಬ್ ಅಂತಕ್ಕಂಥ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದೆ ಮುರಾಬ್ ಅಂತಕ್ಕಂಥ ನಗರದಲ್ಲಿ ಸೌದಿ ಅರೇಬಿಯಾ ದೇಶ. ಸೊ ಅದು ಯಾವ್ದಂದ್ರೆ ಎಂಪೈರ್ ಸ್ಟೇಟ್ ಅಂತಕ್ಕಂಥ ಬಿಲ್ಡಿಂಗ್ ಇಂತಲೂ 20 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನ ಇನ್ನೂ ತಗೊಂಡಿಲ್ಲ, ಇನ್ನು ಸುಮಾರು ಜನ ಕೇಳ್ತಾ ಇದ್ರೆ, ಏನು ಕೇಳ್ತಾ ಇದ್ರೆ ಸರ್ ನಾವು ಅದು ಮ್ಯಾಗಝಿನ್ ಓದ್ಬೇಕಾ, ಇದು ಮ್ಯಾಗಝಿನ್ ಓದ್ಬೇಕಾ, ಯಾವ್ದು ಓದ್ಬೇಕಾ, ಇದು ಓದ್ಬೇಕಾ ಅಂತ ನಿಮಗೆ ಪ್ರೂಫ್ ತೋರಿಸಿದ್ರು ಕೂಡ ನೀವು ಇನ್ನೂ ಅದು ಓದ್ಬೇಕಾ ಇದು ಓದ್ಬೇಕಾ ಅಂತಕ್ಕಂಥದ್ದು ನೀವು ಇನ್ನೂ ಕೇಳ್ತಾ ಇದ್ರಿ ಅಂದ್ರೆ ನಿಮ್ಮ ಇಷ್ಟ. ಅದು ಒಟ್ಟಾರೆಯಾಗಿ ನಾವು ನಿಮಗೆ ಮ್ಯಾಗಝಿನ್ಸ್ಗಳು ಪ್ರೊವೈಡ್ ಮಾಡ್ತೀವಿ. ಅದು ನಿಮಗೆ PDF ಫಾರ್ಮ್ಯಾಟ್ ಅಲ್ಲಿ ನಾವು ಕೊಡ್ತೀವಿ. ಅರ್ಥ ಆಯ್ತಾ? 1 ಮಂತ್ಗೆ ನಿಮಗೆ 40 ಆಗುತ್ತೆ. 2023 ಜಾನ್ ಟು ಸೆಪ್ಟೆಂಬರ್ 2024ರವರೆಗೆ 840 ಆಗುತ್ತೆ. 2024 ಜಾನ್ ಟು ಸೆಪ್ಟೆಂಬರ್ 2024ರವರೆಗೆ 360 ಆಗುತ್ತೆ. 2022 ಜಾನ್ ಟು ಸೆಪ್ಟೆಂಬರ್ 2024ರವರೆಗೆ 1320 ಆಗುತ್ತೆ. ಡಿಸ್ಕೌಂಟ್ ಆಗಿ 1228 ಸಿಗುತ್ತೆ. ಸೊ ಯಾರಾದ್ರೂ ನೀವು KS ಓದ್ತಾ ಇದ್ರೆ ಈ ಡಿಸ್ಕ್ರಿಪ್ಷನ್ ಅನ್ನು ತಗೊಳ್ಳಿ, ಅಂದ್ರೆ ಇದನ್ನ ತಗೊಳ್ಳಿ. ಯಾರು ನೀವು PDU ಓದ್ತಾ ಇದ್ರೆ ಬೆಟರು ನೀವು ಇದು ತಗೊಳ್ಳಿ. ಇನ್ನು ಯಾರು PC PSI ಎಕ್ಸಾಮಿನೇಷನ್ನು ಮತ್ತು ಅಪ್ಕಮಿಂಗ್ ಗ್ರೂಪ್ SC SD FD ಯಾರು ಓದ್ತಾ ಇದ್ರಿ ಅವರು ನೀವು ಇದನ್ನ ತಗೊಳ್ಳಿ. ಅರ್ಥ ಆಯ್ತಾ? ಯಾವ ತರ ಅಂದ್ರೆ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಂ, ಭೀಮ್ ಪೇ ಮುಖಾಂತರ
ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಅಥವಾ ಡೈರೆಕ್ಟಾಗಿ ಈ ಇದಕ್ಕೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ರಿಸಿಪ್ಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟು ದ್ಯಾಟ್ ಈಸ್ ಈ ಮ್ಯಾಗ್ಝಿನ್ ಕಳಿಸ್ತೀವಿ ನಾವು ಆಯ್ತಾ. ಈ ಮ್ಯಾಗ್ಝಿನ್ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಮ್ಯಾಗ್ಝಿನ್ ಇನ್ PDF ಫಾರ್ಮ್ಯಾಟ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಅರ್ಥ ಆಯ್ತಾ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯ ಒಂದು COP16 ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದೆ. ಅರ್ಥ ಆಯ್ತಾ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥದ್ದು ಇದು ಒಂದು ಶಿಷ್ಟಾಚಾರ ಅಥವಾ ಇದೊಂದು ಪ್ರೋಟೋಕಾಲು. ಇದು ರಿಲೇಟೆಡ್ ಆಗಿರ್ತಕ್ಕಂಥ ಪ್ರೋಟೋಕಾಲ್ನ ಒಂದು 16ನೇ ಸಭೆ ಆಯ್ತಾ ಪಕ್ಷಗಳ ಸಭೆ ಎಲ್ಲಿ ನಡೀತಂದ್ರೆ ದ್ಯಾಟ್ ಈಸ್ ಕ್ಯಾಲಿ ಇನ್ ಕೊಲಂಬಿಯಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಯ್ತಾ. ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಆಯ್ತಾ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ತಮ್ಮೆಲ್ಲರ ಗೊತ್ತಿರೋ ಹಾಗೆ ಒಂದು 1992ರಲ್ಲಿ ಯಾವುದಂದ್ರೆ ಈ ಒಂದು ಸಭೆ ನಡೆಯುತ್ತೆ. ಯಾವ್ದ್ರೆ ರಿಯೋ ಅರ್ತ್ ಸಮ್ಮೇಳನ ಅಂತ ಕರಿತೀವಿ ನಾವು. ರಿಯೋ ಅರ್ತ್ ಸಮ್ಮೇಳನ 1992. ಆ 1992ರಲ್ಲಿ ನಡೆದಾಗ 3 ಒಪ್ಪಂದಗಳನ್ನು ಮಾಡ್ಕೊಳ್ಳಲಾಗುತ್ತೆ. ಅರ್ಥ 3 ಒಪ್ಪಂದಗಳು ಯಾವುದಂದ್ರೆ ಒಂದು ಅದರಲ್ಲಿ ಪ್ರಮುಖವಾಗಿ CBD ಅಂತಕ್ಕಂಥದ್ದು, ಇನ್ನು UNFCCC ಅಂತಕ್ಕಂಥದ್ದು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಡೆಸರ್ಟಿಫಿಕೇಶನ್ ಅಥವಾ ಡೆಸರ್ಟಿಫಿಕೇಶನ್ ತಡೆಗೋಸ್ಕರ ಇನ್ನೊಂದು ಏನಾಗುತ್ತೆ ಇದಾಗತ್ತೆ ಅಂದರೆ ಒಪ್ಪಂದವನ್ನು ಮಾಡ್ಕೊಳ್ಳಲಾಗುತ್ತೆ. ಅರ್ಥ ಮಾಡ್ಕೋಬೇಕು. 1992ರಲ್ಲಿ ರಿಯೋ ಅರ್ತ್ ಸಮ್ಮೇಳನ ನಡೀತು. ಆ ರಿಯೋ ಅರ್ತ್ ಸಮ್ಮೇಳನದಲ್ಲಿ ಪ್ರಮುಖವಾಗಿ 3 ಒಪ್ಪಂದಗಳನ್ನು ಮಾಡ್ಕೊಳ್ಳಲಾಯಿತು. ಅದರ 3 ಪ್ರೋಟೋಕಾಲ್ಗಳನ್ನು ಹಾಕೊಳ್ಳಲಾಯಿತು. ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥದ್ದು, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಒಂದು, ಇನ್ನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಡೆಸರ್ಟಿಫಿಕೇಶನ್ನ ಸ್ಟಾಪ್ ಮಾಡೋಗೋಸ್ಕರ ಇನ್ನೊಂದು ಆಗುತ್ತೆ. ಇವು 3 ಅಂದರೆ ಲೀಗಲಿ ಬೈಂಡಿಂಗ್ ಆಯ್ತಾ. ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟನ್ನು ಹಾಕೊಳ್ಳಲಾಯಿತು. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥದ್ದು. ಇದರದ ಒಂದು ಸಮ್ಮೇಳನ ಇದರ ಒಂದು ಸದಸ್ಯ ರಾಷ್ಟ್ರಗಳು ಯಾವ CBDಗೆ ಸಿಗ್ನಿಟೋರಿಗಳಿದಾವೆ, ಯಾರ್ಯಾರು ಸಹಿಯನ್ನು ಹಾಕಿದಾವೆ CBDಗೆ, ಆ ಎಲ್ಲ ದೇಶಗಳು ಸೇರಿಬಿಟ್ಟು ಏನು ಮಾಡ್ತಾವೆ ಅಂದರೆ ಸಭೆಯನ್ನು ಸೇರ್ತಾವೆ. ಸೊ ಅದಕ್ಕೆ ಕಾಪ್ ಅಂತ ಕರಿತೀವಿ. ಅಂತ ಒಂದು COP 16ನೇ ಸಭೆ ಇತ್ತೀಚೆಗೆ ಹೇಳಿದ್ರೆ ಕ್ಯಾಲಿ ದಟ್ ಈಸ್ ಕೊಲಂಬಿಯಾದಲ್ಲಿ ನಡೆದಿರ್ತಕ್ಕಂಥದ್ದು ಆಯ್ತಾ. ಇದ್ರ ಕುರಿತು ಇನ್ ಡೆಪ್ತ್ ಆಗಿ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಮೇಲೆ ಫಿಕ್ಸ್ ಇದ್ರ ಮೇಲೆ ಕ್ವಶನನ್ನು ಕೇಳ್ಬೋದು. ಅರ್ಥ ಆಯ್ತಾ. ನಿಮ್ಮ KS ಎಕ್ಸಾಮಿನೇಷನ್ದಲ್ಲಾದರೂ ಕೇಳ್ಬೋದು, PDO ಎಕ್ಸಾಮಿನೇಷನ್ದಲ್ಲಾದರೂ ಕೇಳ್ಬೋದು ಮತ್ತು ಅಪ್ಕಮಿಂಗ್ ನೋಟಿಫಿಕೇಶನ್ದಲ್ಲಿ ಕೇಳ್ಬೋದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ ಜೈವಿಕ ವೈವಿಧ್ಯತೆಯ ಸಮಾವೇಶದ ದ್ಯಾಟ್ ಈಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯ 16ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP16 ಸಮ್ಮೇಳನವು ಕೊಲಂಬಿಯಾದ ಕ್ಯಾಲಿಯಲ್ಲಿ ನಡೆಯುತ್ತಿದೆ. ಅರ್ಥ ಆಯ್ತಾ. ಯಾವುದು ಒಂದು ಕನ್ವೆನ್ಷನ್, ಯಾವುದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯ 16ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ COP16 ಅಂತ ಹೇಳ್ತೀವಿ. ಅದರ ಸಭೆ ಎಲ್ಲಿ ನಡೀತಾ ಇದೆ ಅಂದರೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ದ್ಯಾಟ್ ಈಸ್ ಕೊಲಂಬಿಯಾದ ಕ್ಯಾಲಿಯಲ್ಲಿ ನಡೀತಾ ಇದೆ. ಸೊ ಈ ಸಮ್ಮೇಳನವು ಅಕ್ಟೋಬರ್ 23ರಿಂದ ನವೆಂಬರ್ 1ರವರೆಗೆ ನಡೆಯಲಿದೆ. 2024 ಅಕ್ಟೋಬರ್ 23ರಿಂದ ನವೆಂಬರ್ 1ರವರೆಗೆ ಇದು ನಡೀತಿದೆ, ಅಂದರೆ ನಾಳೆಯವರೆಗೆ. ಅರ್ಥ ಆಯ್ತಾ. ಈ ಒಂದು ಜೈವಿಕ ವೈವಿಧ್ಯತೆಯ ಸಮಾವೇಶದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶ ಅಂತ ಹೇಳ್ತೀವಿ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ದ್ಯಾಟ್ ಈಸ್ ರಿಯೋ ಅರ್ತ್ ಶೃಂಗಸಭೆ 1992ರಲ್ಲಿ ಅಥವಾ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ. ರಿಯೋ ಅರ್ತ್ ಶೃಂಗಸಭೆ 1992 ಅಂದರೂ ಒಂದೇ. ತದನಂತರದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಅಭಿವೃದ್ಧಿ ಸಮ್ಮೇಳನ ಅಂದರೂ ಕೂಡ ಒಂದೇ. ಅರ್ಥ ಆಯ್ತಾ. ಸಿಂಪಲ್ ಆಗಿ ನಾವು ರಿಯೋ ಅರ್ತ್ ಅಂತ ಹೇಳ್ತೀವಿ. ಸೊ ಆ ಸಂದರ್ಭದಲ್ಲಿ ಸಹಿಯಾಗಿ ಸಮಾವೇಶವನ್ನು ತೆರಲಾಯಿತು. ಅರ್ಥ ಆಯ್ತಾ. ಯಾವುದು CBDಗೋಸ್ಕರ ಏನು ಮಾಡಲಾಯಿತು ಅಂದರೆ ಆ ಸಮ್ಮೇಳನದಲ್ಲಿ ಎಲ್ಲ ದೇಶಗಳಿಗೆ ಆಹ್ವಾನವನ್ನು ನೀಡಲಾಯಿತು. ಏನಂದರೆ ನೀವು CBDಯನ್ನು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅರ್ಥ ಆಯ್ತಾ, ಒಂದು ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಪ್ರೊಟೆಕ್ಷನ್ ಮಾಡೋಗೋಸ್ಕರ ಮತ್ತು ಬಯೋಲಾಜಿಕಲ್ ಡೈವರ್ಸಿಂದ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಉಪಯೋಗಗಳನ್ನು ಸಮಾನವಾಗಿ ಎಲ್ಲ ದೇಶಗಳಿಗೆ ಹಂಚಿಕೆ ಆಗುವಗೋಸ್ಕರ ಈ ಒಂದು ಅಗ್ರಿಮೆಂಟನ್ನು ಹಾಕ್ಕೊಂಡಿದ್ದೀವಿ. ಸೊ ಈ ಅಗ್ರಿಮೆಂಟ್ಗೆ ನೀವು ಸಹಿ ಹಾಕ್ಬೋದು ಅಂತ 1992ರಲ್ಲಿ ನಡೆದಿರ್ತಕ್ಕಂಥ ವಿಶ್ವಸಂಸ್ಥೆ ಪರಿಸರ ಅಭಿವೃದ್ಧಿ ಸಮ್ಮೇಳನದಲ್ಲಿ ಈ ಒಂದು ಒಪ್ಪಂದಕ್ಕೆ ಓಪನ್ ಮಾಡಲಾಯಿತು.
ಅವಾಗ ಡಿಸೆಂಬರ್ 1993ರಲ್ಲಿ ಈ ಒಪ್ಪಂದ ಜಾರಿಗೆ ಬಂತು. CBD ಅಂತಕ್ಕಂಥದ್ದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಶಿಷ್ಟಾಚಾರ ಅಥವಾ ಒಂದು ಒಪ್ಪಂದ ಅಥವಾ ಒಂದು ಪ್ರೋಟೋಕಾಲು 1993ರಲ್ಲಿ ಜಾರಿಗೆ ಬಂದಿದ್ದು. ಅದರ ಮೊದಲ ಒಂದು ಕಾನ್ಫರೆನ್ಸ್ ಆನ್ ಪಾರ್ಟೀಸ್ ಅಥವಾ ಕಾನ್ಫರೆನ್ಸ್ ಏನಂತೀವಿ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಕ್ಕಂಥ ಸಮ್ಮೇಳನ, ಮೊದಲನೇ ಒಂದು ಕಾಪ್ ಸಮ್ಮೇಳನ ಎದರದು CBDಯ ಮೊದಲನೇ ಸಮ್ಮೇಳನ ಎಲ್ಲಂದ್ರೆ ಬಹಮಾಸ್ದಲ್ಲಿ ನಡೆಯಿತು. ಆಯ್ತಾ, ಮೆಕ್ಸಿಕೋ ಬಹಮಾಸ್ದಲ್ಲಿ ನಡೆಯಿತು 1994ರಲ್ಲಿ. ಮೊದಲ ಸಮ್ಮೇಳನ ನಡೆದಿದ್ದು 1994, ಜಾರಿಗೆ ಬಂದಿರೋದು 1993. ಈ ಒಂದು ಸಮಾವೇಶ ಅಂದರೆ CBD ಅಂತಕ್ಕಂಥದ್ದು ಫ್ರೇಮ್ವರ್ಕ್ವನ್ನು ಹಾಕೊಂಡದ್ದು 1992 ವಿಶ್ವಸಂಸ್ಥೆ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ. ಇಷ್ಟು ಕ್ಲಿಯರ್ ಆಗಿರ್ಬೇಕು ನಿಮಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಮ್ದಲ್ಲಿ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ಕನ್ವೆನ್ಷನ್ ಅನ್ನು ಅಂಗೀಕರಿಸದ ಏಕೈಕ US ಸದಸ್ಯ ರಾಷ್ಟ್ರ ಅಂದರೆ ಯುನೈಟೆಡ್ ಸ್ಟೇಟ್ಸ್. UN ಸದಸ್ಯ ರಾಷ್ಟ್ರ, ಯುನೈಟೆಡ್ ನೇಷನ್ದ ಒಂದು ಏಕೈಕ ಸದಸ್ಯ ರಾಷ್ಟ್ರ ಈ ಒಂದು CBDಯನ್ನ ಸಿಗ್ನೇಟರಿ ಆಗಿಲ್ಲ. ದ ನೇಷನ್ ವಿಚ್ ಈಸ್ ನಾಟ್ ಸಿಗ್ನೇಟರಿ ಟು ದಿ CBD ಅರ್ಥಾತ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥ ಅಗ್ರಿಮೆಂಟ್ಗೆ ಅಥವಾ ಪ್ರೋಟೋಕಾಲಿಗೆ ಸಹಿ ಹಾಕದೇ ಇರುವ ವಿಶ್ವಸಂಸ್ಥೆಯ ಒಂದು ಪ್ರಸಿದ್ಧ ರಾಷ್ಟ್ರ ಅಂದರೆ ಯುನೈಟೆಡ್ ಸ್ಟೇಟ್ ಇದಕ್ಕೆ ಏನು ಮಾಡಿಲ್ಲ, ಸಹಿಯನ್ನು ಹಾಕಿಲ್ಲ. ಇದರ ಆಡಳಿತ ಮಂಡಳಿಯ ಸಭೆಯು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅರ್ಥಾಯ್ತಾ, ಪ್ರತಿ 2 ವರ್ಷಕ್ಕೊಮ್ಮೆ ಇದರ ಸಮ್ಮೇಳನ ನಡೀತೆ ಅಂತಕ್ಕಂಥದ್ದು ಮ್ಯಾಕ್ಟ್ ಗೊತ್ತಿರಬೇಕು. ಇನ್ನು CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಅರ್ಥ ಆಯ್ತಾ, ಬಯೋಲಾಜಿಕಲ್ ಜೈವಿಕ ವೈವಿಧ್ಯತೆ ಅಂತ ಕನ್ನಡತೀವಿ, ವೈವಿಧ್ಯತೆಯನ್ನು ನಾವು ಸಂರಕ್ಷಣೆ ಮಾಡೋಕ್ಕೋಸ್ಕರ ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ನಾವು ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಹಾಕಿಕೊಂಡಿರ್ತಕ್ಕಂಥ ಪೂರಕ ಒಪ್ಪಂದಗಳು ಯಾವ್ಯಾವ ಅಂದರೆ ಒಂದು ಕಾರ್ಟೇಜನ್ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಎಕ್ಸಾಮಿನೇಷನಲ್ಲಿ. ಇವೆಲ್ಲ ನಿಮಗೆ ಎನ್ವೈರ್ನಮೆಂಟ್ ಅಡಿಯಲ್ಲಿ ಅರ್ಥಾಯ್ತಾ, ಎನ್ವೈರ್ನಮೆಂಟ್ ಅಡಿಯಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಏನು ಓದ್ತಿದ್ರಿ ಎನ್ವೈರ್ನಮೆಂಟ್ ಆ್ಯಂಡ್ ಎಕೋಸಿಸ್ಟಮ್, ಅದರಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಅವೆಲ್ಲ ಅದರಲ್ಲಿ ಬರ್ತಾವೆ. ಇವೆಲ್ಲ ಕಾರ್ಟೇಜನ್ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಅಂತಕ್ಕಂಥದ್ದು ದಟ್ ಈಸ್ ಅದು ಒಂದು ಪೂರಕ ಅಗ್ರಿಮೆಂಟ್. ಯಾಕಂದರೆ CBDಗೆ ಅದು ಏನು ಮಾಡ್ತಿದ್ರೆ ಆಧುನಿಕ ಜೈವಿಕ ತಂತ್ರಜ್ಞಾನದ ಪರಿಣಾಮವಾಗಿ ಜೀವಂತ ಮಾರ್ಪಡಿಸಿದ ಜೀವಿಗಳ ಟ್ರಾನ್ಸ್ಬೌಂಡರಿ ಚಲನೆಯನ್ನು ನಿಯಂತ್ರಿಸುತ್ತದೆ. ಅರ್ಥ ಆಯ್ತಾ. ಒಟ್ಟಾರೆಯಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಒಂದು ಜೈವಿಕ ತಂತ್ರಜ್ಞಾನ ದಟ್ ಈಸ್ ಬಯೋಟೆಕ್ನಾಲಜಿ ಏನಾಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಈ ಬಯೋಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದಾಗಿ ಅಥವಾ ಬಯೋಟೆಕ್ನಾಲಜಿಯಿಂದಾಗಿ ಮಾಡಿಫೈಡ್ ಒಂದು ಆರ್ಗ್ಯಾನಿಸಮ್ಗಳಿದ್ದಾವೆ. ಸೊ ಮಾಡಿಫೈಡ್ ಆರ್ಗ್ಯಾನಿಸಮನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮೂಮೆಂಟ್ ಆಗೋದನ್ನು ಅದರ ಒಂದು ಚಲನೆಯನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಟೇಜನ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಯಾವಾಗ ಅಂತಕ್ಕಂಥ ನಿಮಗೆ ಹೇಳ್ತೀನಿ. ಇದನ್ನು 2000ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 2003ರಲ್ಲಿ ಇದು ಬಂತು. ಯಾವುದು, ಕಾರ್ಟೇಜನ್ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಅಂತಕ್ಕಂಥದ್ದು. ಆಮೇಲೆ ಅದರ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದು ಹೇಳಿದ್ದೀನಿ, ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಜಾರಿಗೆ ಬಂತು. ಇನ್ನು ನಗೋಯಾ ಪ್ರೋಟೋಕಾಲ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಒಂದು ಏನಂದರೆ ಪೂರಕ ಅಗ್ರಿಮೆಂಟ್. ಯಾಕೆಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಗೆ ಒಪ್ಪಂದವು ಜೆನೆಟಿಕ್ ಸಂಪನ್ಮೂಲಗಳ ಪ್ರವೇಶ ಮತ್ತು ಅವುಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ನ್ಯಾಯಮತ್ತ ಮತ್ತು ಸಮಾನ ಹಂಚಿಕೆ ಮೇಲೆ ಕೇಂದ್ರೀಕರಿಸುತ್ತದೆ. ಅಂದರೆ ನಾವೇನಂದರೆ ಬಯೋಟೆಕ್ನಾಲಜಿಯನ್ನು ಏನು ಮಾಡಿದೀವಿ ಇವತ್ತಿನ ದಿನಗಳಲ್ಲಿ ಭಾಳ ಒಂದು ಕ್ರಿಟಿಕಲ್ ಆಗಿದೆ. ಬಯೋಟೆಕ್ನಾಲಜಿಗಳಲ್ಲಿ ಭಾಳ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈ ಬಯೋಟೆಕ್ನಾಲಜಿಯಿಂದಾಗಿ ಮಾಡಿಫೈಡ್ ಆರ್ಗಾನಿಸಮ್ಗಳು ಅಥವಾ ಮಾಡಿಫೈಡ್ ಬೀಜಗಳು ಏನು ನಾವು ತಯಾರು ಮಾಡ್ತಾ ಇದ್ದೀವಿ ಬಯೋಟೆಕ್ನಾಲಜಿ ಬಳಸ್ಕೊಂಡು, ಅದರಿಂದ ಉಂಟಾಗಿರ್ತಕ್ಕಂಥ ಉಪಯೋಗಗಳು ಎಲ್ಲ ದೇಶಗಳಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶದಿಂದಾಗಿ ನಗೋಯಾ ಪ್ರೋಟೋಕಾಲನ್ನು ಸ್ಟಾರ್ಟ್ ಮಾಡಲಾಯಿತು ಅಥವಾ ನಗೋಯಾ ಶಿಷ್ಟಾಚಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದು ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಈ ಅಗ್ರಿಮೆಂಟನ್ನು? 2010ರಲ್ಲಿ ಅಳವಡಿಸಲಾಯಿತು. 2014ರಲ್ಲಿ ಈ ನಗೋಯಾ ಪ್ರೋಟೋಕಾಲ್ ಅಂತಕ್ಕಂಥ ಜಾರಿಗೆ ಬಂತು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಕುನ್ನಿಂಗ್, ದಟ್ ಈಸ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅಂತ ಕರಿತೀವಿ. ಕುನ್ನಿಂಗ್ ಪ್ರೋಟೋಕಾಲ್ ಅಂದರೂ ಒಂದೇ ಅಥವಾ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅಂದರೂ ಒಂದೇ. ಅರ್ಥ ಆಯ್ತಾ. ಈ ಒಂದು CBDಯ 15ನೇ ಸಭೆ ಅಥವಾ COP 15 ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಯಿತು. ಆಯ್ತಾ, ಕುನ್ನಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅಂತಕ್ಕಂಥದ್ದು ಇದು ಏನಂದರೆ 15ನೇ ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಯಿತು. ಈ ಒಂದು 15ನೇ ಸಭೆಯಲ್ಲಿ ನಡೆಯುತ್ತಂದರೆ ಮಾಂಟ್ರಿಯಲ್ ಅಂತಕ್ಕಂಥದ್ದು ನಡೆದಿತ್ತು. ಮಾಂಟ್ರಿಯಲ್ ಎಲ್ಲಿದೆ ಅಂದರೆ ಕೆನಡಾದಲ್ಲಿದೆ. ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಇದರಲ್ಲಿ ಟಾರ್ಗೆಟ್ ಹಾಕ್ಕೊಂಡಿದೆ. ಏನು ಹಾಕಿಕೊಳ್ಳಲಾಗಿದೆ ಅಂದರೆ 30 × 30 with 30 ಅಂತ ಅರ್ಥ. ಅರ್ಥ ಆಯ್ತಾ. ಇದ್ರ 30 × 30 with 30 ಅಂತ ಹೇಳ್ತೀವಿ. ಹಾಗಾದ್ರೆ ಏನಂದರೆ 2030ರ ವೇಳೆಗೆ ಪ್ರಪಂಚದ ಕನಿಷ್ಠ 30ರಷ್ಟು ಭೂಮಿ ಮತ್ತು ಸಾಗರಗಳನ್ನು, ವಿಶೇಷವಾಗಿ ಜೈವ ವೈವಿಧ್ಯ ಸಮೃದ್ಧ ಪ್ರದೇಶಗಳನ್ನು
ಸಂರಕ್ಷಣೆಗೆ ಒಳಪಡಿಸುವುದು ಮತ್ತು 2030 ವೇಳೆಗೆ ಕನಿಷ್ಠ 30ರಷ್ಟು ಭೂಮಿ ಅಥವಾ ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಪುನಃಸ್ಥಾಪನೆ ಕಾರ್ಯವನ್ನು ಪ್ರಾರಂಭಿಸುವುದು ಇದರ ಉದ್ದೇಶವಾಗಿದೆ. ಅಂದರೆ 2030 ವೇಳೆಗೆ ಒಟ್ಟಾರೆ ಇದ್ರದ್ದು ಏನು ಟಾರ್ಗೆಟ್ ಅಂದರೆ 2030 ವೇಳೆಗೆ 30% ಭೂಮಿ, ಇನ್ನು ತದನಂತರದಲ್ಲಿ ಸಾಗರಗಳಲ್ಲಿ ಓಷನ್ಸ್ಗಳಲ್ಲಿ ಏನು ಮಾಡೋದು, ಜೀವ ವೈವಿಧ್ಯ ಸಮೃದ್ಧ ಪ್ರದೇಶಗಳು ಯಾವಿರ್ತಾವ ಅವುಗಳನ್ನು ಸಂರಕ್ಷಣೆ ಮಾಡೋದು ಒಂದನೇದು ಟಾರ್ಗೆಟು. ಇನ್ನು ಎರಡನೇದು ಏನಂದರೆ 30% ಲ್ಯಾಂಡನ್ನು ರೀಸ್ಟೋರೇಷನ್ ಮಾಡೋದು. ಸೊ ರೀಸ್ಟೋರೇಷನ್ ಮಾಡೋದಂದ್ರೆ ಏನು, ಲ್ಯಾಂಡ್ ಡಿಗ್ರೇಡೆಡ್ ಆಗಿರ್ತಕ್ಕಂಥ ಲ್ಯಾಂಡನ್ನು ರೀಸ್ಟೋರೇಷನ್ ಮಾಡೋದು ಇದರ ಎರಡು ಪ್ರಮುಖ ಉದ್ದೇಶಗಳು. 30x30ಯ ಒಂದು ಉದ್ದೇಶ ಏನು ಅಂತಕ್ಕಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಲ್ಯಾಂಡ್ ಡಿಗ್ರೇಡೇಷನ್ ಆಗೋದನ್ನು ತಡೆಯೋದು ಒಂದಾದರೆ, ಇನ್ನೊಂದು 30 ಏನು ಇಂಡಿಕೇಟ್ ಮಾಡುತ್ತಂದರೆ ಅದು 30% ಒಂದು ಭೂಮಿ ಮೇಲೆ ಮತ್ತು ಸಾಗರಗಳ ಮೇಲೆ ಜೀವ ವೈವಿಧ್ಯತೆ ಒಂದು ಸಮೃದ್ಧ ಪ್ರದೇಶಗಳತ್ತ ಜೀವ ವೈವಿಧ್ಯತೆಯನ್ನು ರೀಸ್ಟೋರ್ ಮಾಡೋದತ್ತ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದು ಇನ್ನೊಂದು 30 ಇಂಡಿಕೇಟ್ ಮಾಡುತ್ತೆ. ಅದು 2030 ವೇಳೆಗೆ ಟಾರ್ಗೆಟನ್ನು ಹಾಕ್ಕೊಳ್ಳಲಾಗಿದೆ. ಇದು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? KS ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ದಿಸ್ ಟಾರ್ಗೆಟ್ ಅಂಡ್ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆ-ಶೋರ್ ಯೋಜನೆಗೆ ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ 3ನೇ ಆಪ್ಷನ್ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಪರಿಸರದ ಮೇಲೆ ಸದ್ದಿಲ್ಲದ ದಾಳಿ ಮಾಡುತ್ತಿರುವ ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಮನುಷ್ಯ ಕುಲಕ್ಕೆ ಮಾರಕವಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ಇಟ್ ಈಸ್ ನಾಟ್ ಎ ಡಿಗ್ರೇಡೇಬಲ್, ಅರ್ಥಾಯ್ತಾ? ಬಯೋಡಿಗ್ರೇಡೇಬಲ್ ವಸ್ತು ಅಲ್ಲ ಇದು. ಬಯೋಡಿಗ್ರೇಡೇಬಲ್ ವಸ್ತು ಅಲ್ಲ, ಅಂದರೆ ಬಯೋ ನಾನ್ ಡಿಗ್ರೇಡೇಬಲ್ ವಸ್ತು ಇದು. ಇದು ಅಂದರೆ ಮಣ್ಣಲ್ಲಿ ಬಿತ್ತಿದ್ರೆ ಇದು ಕರಗಲ್ಲ. ಸೊ ಅದರಿಂದ ಏನಾಗುತ್ತಂದ್ರೆ ಇದು ಕರಗದೇ ಇರೋದ್ರಿಂದಾಗಿ ಎಕೋಸಿಸ್ಟಮಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ಎಕೋಸಿಸ್ಟಮಲ್ಲಿ ಎಂಟ್ರಿ ಆಗೋದ್ರಿಂದ ಏನಾಗುತ್ತೆ, ಬಯೋ ಮ್ಯಾಗ್ನಿಫಿಕೇಶನ್ ಆಗುತ್ತೆ. ಸೊ ಬಯೋ ಮ್ಯಾಗ್ನಿಫಿಕೇಶನ್ ಆಗೋದ್ರಿಂದ ಏನಾಗುತ್ತಂದ್ರೆ ಇದು ಅಡ್ವರ್ಸ್ ಆಗಿ ಜೀವಿಗಳ ಮೇಲೆ ಇಂಪ್ಯಾಕ್ಟ್ ಆಗಿ ಒಂದು ಆಹಾರ ಸರಪಳಿ ಅನ್ನೋದು ಎಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮಾನವ ಕುಲಕ್ಕೆ ಮತ್ತು ಇನ್ನು ಪ್ರಾಣಿಗಳಿಗೂ ಕೂಡ ಎಕೋಸಿಸ್ಟಮಲ್ಲಿ ಯಾರಿದ್ದಾರೆ ಅವರಿಗೂ ಕೂಡ ಮತ್ತು ಆಹಾರ ಸರಪಳಿಯಲ್ಲಿ ಯಾವಿರ್ತವೆ ಅವಕ್ಕೂ ಕೂಡ ಒಂದು ಇವು ಹಾನಿ ಉಂಟು ಮಾಡ್ತಕ್ಕಂಥದ್ದು ಯಾವುದು, ಪ್ಲಾಸ್ಟಿಕ್ ಅಂತಕ್ಕಂಥದ್ದು. ಸೊ ಈ ಕಾರಣದಿಂದಾಗಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕುವ ಜೊತೆಗೆ ಸಮುದ್ರ ಸೇರಿದಂತೆ ಅದಾಯ್ತಾ, ಇದು ಸಮುದ್ರದ ಸೇರಿದಂತೆ ಭೂಮಿಯೂ ಕೂಡ ಈ ಒಂದು ಅಂದರೆ ಪ್ಲಾಸ್ಟಿಕ್ ಇಂದ ಮಾಲಿನ್ಯವನ್ನು ತಡೆಗೋಸ್ಕರ ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಕೇಂದ್ರ ರಾಜ್ಯ ಸರ್ಕಾರ ಕೆ-ಶೋರ್ ನೂತನ ಯೋಜನೆ ರೂಪಿಸಿದ್ದು ಇದಕ್ಕೆ ಕರಾವಳಿ ಕರ್ನಾಟಕವನ್ನು ಆಯ್ಕೆ ಮಾಡಲಾಗಿದೆ. ಅರ್ಥ ಆಯ್ತಾ? ಸಮುದ್ರವೂ ಸೇರಿದಂತೆ ಪ್ಲಸ್ ಭೂಮಿಯೂ ಸೇರಿದಂತೆ, ಅರ್ಥ ಆಯ್ತಾ? ಅಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವಗೋಸ್ಕರ ಕೆ-ಶೋರ್ ಅಂತಕ್ಕಂಥ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಪ್ರಾರಂಭಿಸಿವೆ. ಅದಕ್ಕೋಸ್ಕರ ಕರ್ನಾಟಕದ ಕರಾವಳಿಯನ್ನು ಕೂಡ ಸಂರಕ್ಷಣೆ ಮಾಡಲಾಗಿದೆ. ಅರ್ಥ ಆಯ್ತಾ? ಆಯ್ಕೆ ಮಾಡಲಾಗಿದೆ. ದೇಶದ ಕರಾವಳಿ ಭಾಗವನ್ನು ಕೇಂದ್ರೀಕರಿಸಿ ಸಾಗರ ಸಂಪನ್ಮೂಲಗಳ ಸುಸ್ಥಿರ ಕಾಪಾಡಿಕೊಳ್ಳಲು ಈ ಯೋಜನೆ ಅನುಷ್ಠಾನಗೊಳ್ಳಲು ಉದ್ದೇಶಿಸಲಾಗಿದೆ. ಅರ್ಥಾಯ್ತಾ? ಸಸ್ಟೈನೇಬಲ್ ಆಗಿ ರಿಸೋರ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವುದು ಇದರ ಒಂದು ಉದ್ದೇಶ. ತಮಿಳುನಾಡಿನಲ್ಲಿ ಈಗಾಗಲೇ ಈ ಮಾದರಿ ಯೋಜನೆ ರೂಪಿಸಿ ಅನುಷ್ಠಾನ ಕಾರ್ಯ ನಡೆದಿದೆ. ತಮಿಳುನಾಡಿನಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದ್ದು 840 ಕೋಟಿ ರು DPR ಈಗ ತಯಾರಿಸಲಾಗಿದೆ. ಅಂದರೆ ಇಷ್ಟು ಅನುದಾನವನ್ನು ನೀಡಲಾಗುತ್ತೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸುವ ಯೋಜನೆ ಇದಾಗಿದ್ದು ಕರಾವಳಿ ಕರ್ನಾಟಕ ಹಾಗೂ ಸಾಗರ ತೀರದ ಸಂರಕ್ಷಣೆ ಅದರಲ್ಲಿ ಅಡಕವಾಗಿದೆ. ನದಿ ಉಗಮದ ಸ್ಥಳದಿಂದ ಸಮುದ್ರ ಸೇರುವ ಸ್ಥಳದವರೆಗೆ ಈ ಯೋಜನೆ ಅನ್ವಯವಾಗಲಿದೆ. ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು KS ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ. ಇದಕ್ಕೆ ಅರಣ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮೀನುಗಾರಿಕೆ ಇಲಾಖೆ ಎಲ್ಲವೂ ಏನಾದರೆ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯು ಸಮುದ್ರ ತೀರದಲ್ಲಿ ಕಾಂಡವನ್ನು ಬೆಳೆಸುವುದು, ಜೀವ ವೈವಿಧ್ಯತೆ ಸಂರಕ್ಷಣೆ, ಪ್ಲಾಸ್ಟಿಕ್ ಕಡಲು ಸೇರಿದಂತೆ ನಿಗಾವನ್ನು ವಹಿಸಬೇಕು. ಅರಣ್ಯ ಇಲಾಖೆ ಜವಾಬ್ದಾರಿ. ಇನ್ನು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡೋದು, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ, ಪ್ಲಾಸ್ಟಿಕ್ ಮರುಬಳಕೆ ಬಗ್ಗೆ ಜಾಗೃತಿ ಮೂಡಿಸುವುದು ಗ್ರಾಮೀಣ ಅಭಿವೃದ್ಧಿಯ ಒಂದು ಕೆಲಸ ಅಲ್ಲಿ. ಇನ್ನು ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ ಜಾಗೃತಿ ಮೂಡಿಸಿ ಕಡಲ ತೀರದ ಪ್ಲಾಸ್ಟಿಕ್ ಸಂಗ್ರಹ, ಪ್ಲಾಸ್ಟಿಕ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ನಗರದಲ್ಲಿ ಪ್ಲಾಸ್ಟಿಕ್ ವಿಲೇವಾರಿ ನಿಗಾ, ಪ್ಲಾಸ್ಟಿಕ್ ಜಾಗೃತಿ, ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಸಂಬಂಧಪಟ್ಟ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ಅರಣ್ಯ ಬಂದರೆ ಅಲ್ಲಿ ಅರಣ್ಯವನ್ನು ಬೆಳೆಸೋದು, ಆ ಪ್ಲಾಸ್ಟಿಕ್ ಹಾನಿಂದಾಗಿ ಏನು ಹಾನಿ ಆಗುತ್ತೆ ಅದನ್ನು ತಡೆಯೋದು. ಇನ್ನು ಗ್ರಾಮೀಣ ಅಭಿವೃದ್ಧಿ ಏನು ಮಾಡತ್ತಂದ್ರೆ ಏಕ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಜನರಲ್ಲಿ ಒಂದು ಗ್ರಾಮೀಣದ ಭಾಗಗಳಲ್ಲಿ
ನಿಗಾ ವಹಿಸೋದು, ಅದರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಇನ್ನು ಮೀನುಗಾರಿಕೆ ಇಲಾಖೆ ಏನು ಮಾಡ್ತದೆ, ಮೀನುಗಾರರಲ್ಲಿ ಏನು ಮಾಡುತ್ತಂದ್ರೆ ಅದು ಜಾಗೃತಿಯನ್ನು ಮೂಡಿಸುತ್ತೆ. ಹಿಂಗೆ ಪ್ಲಾಸ್ಟಿಕ್ಗಳನ್ನು ಬಳಸಬೇಡಿ. ಈ ಪ್ಲಾಸ್ಟಿಕ್ಗಳನ್ನು ಬಳಸಿದರೂ ಕೂಡ ಆ ಪ್ಲಾಸ್ಟಿಕ್ಗಳನ್ನು ಪರ್ಯಾಯವಾಗಿ ನೀವು ಯಾವ ಥರ ಬಳಸ್ಬೋದು ಅದನ್ನು ರಿಕವರ್ ಮಾಡಿ ಅಂತಕ್ಕಂಥದ್ದು ಇದು ಏನಂದ್ರೆ ಈ ಒಂದು ಇಲಾಖೆಗಳ ಕಾರ್ಯವಾಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ 2023ನೇ ಸಾಲಿನ ಕಾಳಿದಾಸ್ ಸಮ್ಮಾನ್ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ರಘುಪತಿ ಭಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಅಂತ ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು. ಜೀವಮಾನದ ಸಾಧನೆಗಾಗಿ ಮಧ್ಯಪ್ರದೇಶದ ಸರ್ಕಾರ ನೀಡುವ 2023ನೇ ಸಾಲಿನ ಕಾಳಿದಾಸ್ ಸಮ್ಮಾನ ಪುರಸ್ಕಾರಕ್ಕೆ ಕರ್ನಾಟಕದ ಖ್ಯಾತ ವರ್ಣಚಿತ್ರ ಕಲಾವಿದ ರಘುಪತಿ ಭಟ್ಟರು ಆಯ್ಕೆಯಾಗಿದ್ದಾರೆ. ಕಾಳಿದಾಸ್ ಸಮ್ಮಾನ ಪುರಸ್ಕಾರ ಫಸ್ಟ್ ಆಫ್ ಆಲ್ ಇದು ಜೀವಮಾನ ಸಾಧನೆಗೆ ನೀಡಲಾಗುತ್ತೆ. ಇದು ನೀಡುವ ಸರ್ಕಾರ ಯಾವುದಂದ್ರೆ ಮಧ್ಯಪ್ರದೇಶ ಸರ್ಕಾರ ನೀಡುತ್ತೆ. 2023ನೇ ಸಾಲಿನ ಒಂದು ಪ್ರಶಸ್ತಿಯನ್ನು ಪ್ರಕಟ ಮಾಡಿದ್ದು ಕರ್ನಾಟಕದ ಖ್ಯಾತ ವರ್ಣಚಿತ್ರ ಕಲಾವಿದ ಆಗಿರ್ತಕ್ಕಂಥ ರಘುಪತಿ ಭಟ್ ಅವರು ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ್ ಅರ್ಥ ಆಯ್ತಾ ನಿಮಗಿಷ್ಟು ಬರ್ತಕ್ಕಂಥ ಎಕ್ಸಾಮ್ಗೆ. ಇವನು ಅವರು ಗಂಜೀಫಾ ಚಿತ್ರಕಲೆಗೆ ಶ್ರಮಿಸಿದರು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ, ಯಾವ ಚಿತ್ರಕಲೆಗೆ ಸಂಬಂಧಪಟ್ಟಿದ್ದಾರೆ, ಯಾವ ಚಿತ್ರಕಲೆಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥ ಪ್ರಶ್ನೆಗಳೆಲ್ಲ ಕೇಳ್ತಾರ. ಪ್ರಶಸ್ತಿಯು 5 ಲಕ್ಷ ರು ನಗದು ಬಹುಮಾನ ಫಲಕವನ್ನು ಒಳಗೊಂಡಿದೆ. ಈ ಒಂದು ಜೀವಮಾನ ಕಾಳಿದಾಸ್ ಸಮ್ಮಾನ ಪುರಸ್ಕಾರ ಈ ಪ್ರಶಸ್ತಿಯನ್ನ ನವೆಂಬರ್ 12ರಂದು ಉಜ್ಜಯಿನಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಇದನ್ನ ಪ್ರದಾನ ಮಾಡಲಾಗುತ್ತೆ. ಅರ್ಥಾಯ್ತಾ ಅಂದ್ರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಡೀತಕ್ಕಂಥ ಸಮಾರಂಭದಲ್ಲಿ ಇದನ್ನ ಪ್ರಶಸ್ತಿ ನೀಡಲಾಗುತ್ತೆ. ಯಾರಿಗೆ? ರಘುಪತಿ ಭಟ್ ಅವರು. ದೇ ಬಿಲಾಂಗ್ಸ್ ಟು ದಿ ಕರ್ನಾಟಕ. ಗಂಜಿಫಾ ಚಿತ್ರಕಲೆಯಿಂದ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. 5 ಲಕ್ಷ ನಗದು ಬಹುಮಾನ ಸಿಗಲಿದೆ. ಕಾಳಿದಾಸ್ ಸಮ್ಮಾನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಸ್ಥಾಪನೆ 1980-81ರಲ್ಲಿ ಸ್ಟಾರ್ಟ್ ಆಯಿತು. ಇದನ್ನ ಮೊದಲು ಪಡೆದವರು ಯಾರಂದ್ರೆ ಸೆಮ್ಮಗುಂಡಿ ಶ್ರೀನಿವಾಸ್ ಅಯ್ಯರ್ ಅಂತಕ್ಕಂಥವ್ರು ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಕಾಳಿದಾಸ್ ಸಮ್ಮಾನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಪ್ರಾಚೀನ ಭಾರತ ಹೆಸರಾಂತ ಶಾಸ್ತ್ರೀಯ ಸಂಸ್ಕೃತ ಬರಹಗಾರರಾದ ಕಾಳಿದಾಸರ ಹೆಸರನ್ನು ಇದಕ್ಕೆ ಇಡಲಾಗಿರ್ತಕ್ಕಂಥದ್ದು. ಕಾಳಿದಾಸರನ್ನ ಬಗ್ಗೆ ನೀವು ಕಾಳಿದಾಸ್ ಜಯಂತಿ ಬಗ್ಗೆ ನಾನು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ ಮತ್ತು ನಿಮಗೆ ಇದರಲ್ಲಿ ಕೂಡ ಸಿಗುತ್ತೆ. ಯಾವ್ದಾದ್ರೆ ಇತಿಹಾಸದಲ್ಲಿ ಕೂಡ ನೀವು ಓದ್ತೀರಾ ಆಯ್ತಾ. ಮತ್ತು ಮ್ಯಾಗ್ಝಿನ್ ಅಲ್ಲಿ ನಾವು ಇದರ ಬಗ್ಗೆ ನಾವು ಡಿಟೇಲ್ ಆಗಿ ಕೊಡ್ತೀವಿ. ಅರ್ಥ ಆಯ್ತಾ. ಇದು ಗೊತ್ತಿರಲಿ ಇಷ್ಟು ಮಾಹಿತಿ. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ PM ಯಶಸ್ವಿ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. PM ಯಶಸ್ವಿ ಯೋಜನೆಯು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಯೋಜನೆಯಾಗಿದೆ. ಇಂಪಾರ್ಟೆಂಟು ಯಾವ ಯೋಜನೆ ಅಡಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು PM ಯಶಸ್ವಿ ಅಂತಕ್ಕಂಥ ಯೋಜನೆ. ಇದು ಇತರ ಹಿಂದುಳಿದ ವರ್ಗಗಳು ದಟ್ ಇಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸು, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸು ಮತ್ತು ಡಿನೋಟಿಫೈಡ್ ಬುಡಕಟ್ಟುಗಳು, ಡಿನೋಟಿಫೈಡ್ ಟ್ರೈಬ್ಸು ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ಮತ್ತು ಶೈಕ್ಷಣಿಕ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಅದರ ಅರ್ಥ ಅಂದರೆ ಸ್ಕಾಲರ್ಶಿಪ್ ಅನ್ನು ಕೊಡೋದು ಇದು ಈ ಒಂದು ಸೆಕ್ಷನ್ಗೆ ಬಿಲಾಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಈ ಯೋಜನೆಗೆ 2021-22ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ EBC, ತದನಂತರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ DNT ಉಪಕ್ರಮಗಳನ್ನು ವಿಲೀನಗೊಳಿಸಲಾಗಿದೆ. ಅಂದರೆ 2021-22ರಲ್ಲಿ ಇರ್ತಕ್ಕಂಥ ಎಲ್ಲ ಇವೇನು ಸ್ಕಾಲರ್ಶಿಪ್ಗಳಿದ್ದು ನೋಡ್ರಿ, BR ಅಂಬೇಡ್ಕರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ EBC ಅಂತಕ್ಕಂಥದ್ದು, ಡಾಕ್ಟರ್ BR ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ DNT ಅಂತಕ್ಕಂಥವು ಇವೆಲ್ಲವನ್ನ ಇದರಲ್ಲಿ PM ಯಶಸ್ವಿ ಅಡಿಯಲ್ಲಿ ಏನು ಮಾಡಲಾಗಿದೆ, ವಿಲೀನಗೊಳಿಸಲಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇನ್ನು ಅರ್ಹತೆ ಮಾನದಂಡ ಏನಂದ್ರೆ ವಿದ್ಯಾರ್ಥಿಗಳು OBC, EBC ಮತ್ತು DNT ವರ್ಗಗಳಿಗೆ ಸೇರಿದವರಾಗಿರ್ಬೇಕು ಅವರು. ಅರ್ಜಿದಾರ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಗರಿಷ್ಠ 2.50 ಲಕ್ಷಕ್ಕಿಂತ ಮೀರಬಾರದು. ಅರ್ಥ ಆಯ್ತಾ. ಇದು ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಓದಿಲ್ಲ ಅಂದ್ರೂ ಕೂಡ ನಿಮಗೆ ಗೊತ್ತಿರಬೇಕರ್ತೈತೆ. ಯಾರು ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ ಅವರಿಗೆ ಕೂಡ ಹೇಳಿ. ಇದರ ಪ್ರಯೋಜನಗಳು ಏನಂದ್ರೆ ಮೆಟ್ರಿಕ್ ಪೂರ್ವ 9ರಿಂದ 10 ಮತ್ತು ಮೆಟ್ರಿಕ್ ನಂತರದ 11-12 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ. ಈ ಒಂದು PM ಯಶಸ್ವಿ ಯೋಜನೆ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನದ ಮೊತ್ತ ಇಟ್ಟಿದ್ರೆ ತರಗತಿ 9 ಮತ್ತು 10ನೇ ವಾರ್ಷಿಕದವರಿಗೆ ಎಷ್ಟಂದ್ರೆ 75,000 ರೂಪಾಯಿಗಳನ್ನು ನೀಡಲಾಗುತ್ತೆ. ತರಗತಿ 11 ಮತ್ತು 12ದವರಿಗೆ ವಾರ್ಷಿಕವಾಗಿ 1,25,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಆಯ್ಕೆ ಮಾನದಂಡ ಏನಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ನಡೆಸಿದ ಯಶಸ್ವಿ
ಪ್ರವೇಶ ಪರೀಕ್ಷೆಯಲ್ಲಿ ಎಟ್ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಅಂತ ಇದಕ್ಕೆ ಒಟ್ಟಾರೆಯಾಗಿ ಒಂದು ಟೆಸ್ಟ್ ನಡೆಸಲಾಗುತ್ತೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದು ಅರ್ಥ ಆಯ್ತಾ. ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದರಲ್ಲಿ ಯಾರು ಒಂದು ಪಾಸ್ ಆಗಿರ್ತಾರ, ಒಂದು ಮೆರಿಟನ್ನು ಪಡ್ಕೊಂಡಿರ್ತಾರ, ಅವರಿಗೆ ಈ ಒಂದು ಅಮೌಂಟನ್ನು ನೀಡಲಾಗುತ್ತೆ. ವಿದ್ಯಾರ್ಥಿ ವೇತನವನ್ನು, ಈ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. 9 ಮತ್ತು 10ನೇ ತರಗತಿಯವರಿಗೆ 75,000 ವಾರ್ಷಿಕವಾಗಿ, 11 ಮತ್ತು 12ನೇ ತರಗತಿಯವರಿಗೆ ವಾರ್ಷಿಕವಾಗಿ 1,25,000 ನೀಡಲಾಗುತ್ತೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷರಿಗೆ ಭಾರತ ಪ್ರಧಾನಮಂತ್ರಿಯವರು ಯಾವ ಸಾಂಪ್ರದಾಯಿಕ ವರ್ಣಚಿತ್ರವನ್ನು ಉಡುಗೊರೆಯಾಗಿ ನೀಡಿದರು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಸುರಾಯಿ ಚಿತ್ರಕಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಸೊಹರಾಯ್ ವರ್ಣಚಿತ್ರವನ್ನ ನೀಡಿದರು. ಅರ್ಥ ಆಯ್ತಾ, ಇಂಪಾರ್ಟೆಂಟ್ ಇದೆ, ಹೆಸರು ಗೊತ್ತಿರಬೇಕು. ಸೊಹರಾಯ್ ವರ್ಣಚಿತ್ರ ಇದು ಸ್ಥಳೀಯ ಒಂದು ಮ್ಯೂರಾಲ್ ಕಲಾ ಪ್ರಕಾರವಾಗಿದೆ. ಇಟ್ ಈಸ್ ಬಿಲಾಂಗ್ಸ್ ಟು ದಿ ಮ್ಯೂರಾಲ್ ಪೇಂಟಿಂಗ್. ಮ್ಯೂರಾಲ್ ಪೇಂಟಿಂಗ್ನ ಒಂದು ಭಾಗ ಯಾವುದು? ಸೊಹರಾಯ್ ವರ್ಣಚಿತ್ರ ಅಂತಕ್ಕಂಥದ್ದು. ಸೊಹರಾಯ್ ಎಂಬುದು ಮೆಸೋ ಚಾಲ್ಕೋಲಿಥಿಕ್ ಅವಧಿ, ದಟ್ ಇಸ್ ಕ್ರಿಸ್ತಪೂರ್ವ 9,000ರಿಂದ 5,000 ಹಿಂದಿನದು. ಆಯ್ತಾ, ಅಂದ್ರೆ ಇದರ ಅರ್ಥ ಸೊಹರಾಯ್ ವರ್ಣಚಿತ್ರ ಕಲೆ ಇದು ಆಯ್ತಾ, ಪೇಂಟಿಂಗು. ಇಟ್ ಇಸ್ ಬಿಲಾಂಗ್ಸ್ ಟು ದಿ ಮೆಸೋಲಿಥಿಕ್ ಪೀರಿಯಡ್. ಮೆಸೋಲಿಥಿಕ್ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಇದನ್ನು ಮುಖ್ಯವಾಗಿ ಬುಡಕಟ್ಟು ಮಹಿಳೆಯರು ಇದ್ದಿಲು, ಜೇಡಿ ಮಣ್ಣು ಮತ್ತು ಮಣ್ಣಿನಂಥ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಅಭ್ಯಾಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ, ಮೆಸೋ ಚಾಲ್ಕೋಲಿಥಿಕ್ ಪೀರಿಯಡ್ದಲ್ಲಿ. ಅರ್ಥ ಆಯ್ತಾ, ಇಂಪಾರ್ಟೆಂಟ್. ಇವೆಲ್ಲ ಮ್ಯೂರಾಲ್ ಪೇಂಟಿಂಗ್ನ ಭಾಗವಾಗಿದೆ. ಸ್ಥಳೀಯವಾಗಿ ಸೊಹರಾಯ್ ವರ್ಣಚಿತ್ರ ಅಂತ ಕೂಡ ಕರೆಯಲಾಗುತ್ತೆ. ಇದು ಮೆಸೋಲಿಥಿಕ್ ಪೀರಿಯಡ್ಗೆ ಸಂಬಂಧಪಟ್ಟಿದೆ. ಇದ್ದಿಲು, ಜೇಡಿ ಮಣ್ಣು ಮತ್ತು ಮಣ್ಣಿನಂಥ ನೈಸರ್ಗಿಕ ವಸ್ತುಗಳು ಬಳಸಿ ಇದನ್ನ ಪೇಂಟ್ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ. ಇದನ್ನ ಸ್ಥಳೀಯ ಸಮುದಾಯಗಳು ಜಾರ್ಖಂಡ, ಬಿಹಾರ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಇದನ್ನ ಪೇಂಟಿಂಗ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ. ಜಾರ್ಖಂಡ್ನ ಹಜರಿಬಾಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ಸಾಂಪ್ರದಾಯಿಕ ಸೊಹರಾಯ್ ವರ್ಣಚಿತ್ರಗಳಿಗೆ ಹೋಲುವ ರಾಕ್ ಪೇಂಟಿಂಗ್ಗಳು ಕಂಡು ಬಂದಿವೆ. ಇದನ್ನು ಕೂಡ ಇಂಪಾರ್ಟೆಂಟು. ಇನ್ನು ಜಾರ್ಖಂಡ್ನ ಹಜರಿಬಾಗ್ ಪ್ರದೇಶವು ಈ ಕಲಾ ಪ್ರಕಾರಕ್ಕೆ GI ಟ್ಯಾಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್. GI ಟ್ಯಾಗ್ ಅನ್ನು ನೀಡಲಾಗಿದೆ. ಯಾವುದು? ಜಾರ್ಖಂಡದಲ್ಲಿ ಇರ್ತಕ್ಕಂಥ ಹಜರಿಬಾಗ್ ಪ್ರದೇಶ. ಅಲ್ಲಿ ಯಾವ್ದು ಕಂಡು ಬರುತ್ತೆ? ಇದೇ ಒಂದು ಸೊಹರಾಯ್ ಚಿತ್ರಗಳು ಕಂಡು ಬರ್ತಾವೆ. ಅದಕ್ಕೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಇನ್ನು ಥೀಮ್ ಏನಾಗಿತ್ತು ಅಂದ್ರೆ ಈ ಒಂದು ಪೇಂಟಿಂಗ್ದು, ಇದು ಸಾಮಾನ್ಯವಾಗಿ ಕಾಡುಗಳು, ನದಿಗಳು, ಪ್ರಾಣಿಗಳು ಸೇರಿದಂತೆ ಬ್ರಹ್ಮಾಂಡದ ನೈಸರ್ಗಿಕ ಅಂಶಗಳನ್ನು ಒಳಗೊಂಡಿದೆ. ಅಂದ್ರೆ ಆ ಚಿತ್ರಗಳಲ್ಲಿ ಏನ್ ಮಾಡ್ತಂದ್ರೆ ಕಾಡುಗಳಾಗಿರ್ಬೋದು, ನದಿಗಳು, ಪ್ರಾಣಿಗಳು ಮತ್ತು ಬ್ರಹ್ಮಾಂಡದ ನೈಸರ್ಗಿಕ ಅಂಶಗಳನ್ನ ಅಲ್ಲಿ ಏನ್ ಮಾಡ್ತಾ ಇದ್ರು? ಪೇಂಟ್ ಮಾಡ್ತಾ ಇದ್ರು ಸೊಹರಾಯ್ ಪೇಂಟಿಂಗ್ ನಲ್ಲಿ. ಅದೈತೆ ಇತ್ತೀಚೆಗೆ ಏನ್ ಮಾಡಿದರೆ ನರೇಂದ್ರ ಮೋದಿ ಅವರು ಏನ್ ಮಾಡಿದರೆ ಗಿಫ್ಟ್ ಅನ್ನ ನೀಡಿದ್ದಾರೆ. ಯಾರಿಗೆ ಗಿಫ್ಟ್ ನೀಡಿದ್ದಾರೆ? ನರೇಂದ್ರ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ದೇಶದ ಮೊದಲ ಬಾರಿಗೆ ಜಾನುವಾರು ಗಣತಿ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1919 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1919ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜಾನುವಾರು ಗಣತಿಯನ್ನು ನಡೆಸಲಾಗಿತ್ತು. ಆಯ್ತಾ, ದೇಶದ ಮೊದಲ ಗಣತಿಯನ್ನು 1919ರಲ್ಲಿ ನಡೆದಿತ್ತು. ಕೊನೆಯ ಗಣತಿ 2019ರಲ್ಲಿ ಆಗಿತ್ತು. ಕೊನೆಯ ಗಣತಿ 2019ರಲ್ಲಿ ಆಗಿತ್ತು. ಈಗ ಪ್ರಸ್ತುತವಾಗಿ ನಡೆಸ್ತಕ್ಕಂಥದ್ದು ಯಾವುದಂದ್ರೆ 21ನೇ ರಾಷ್ಟ್ರೀಯ ಸಮಗ್ರ ಜಾನುವಾರು ಗಣತಿ. ಪ್ರಸ್ತುತವಾಗಿ ನಡೆಯೋದು 21ನೇದು. ಲಾಸ್ಟ್ ಟೈಮ್ ನಡೆದಿದ್ದು 2019ರಲ್ಲಿ. ಮೊದಲು ಪ್ರಾರಂಭವಾಗಿದ್ದು 1919 ಬ್ರಿಟಿಷರ್ ಕಾಲದಲ್ಲಿ ಜಾನುವಾರು ಗಣತಿ ಸ್ಟಾರ್ಟ್ ಆಗಿತ್ತು. ಕೇಂದ್ರ ಮೀನುಗಾರಿಕೆ, ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ದಿಲ್ಲಿಯಲ್ಲಿ ರಾಷ್ಟ್ರೀಯ ಸಮಗ್ರ ಜಾನುವಾರು ಗಣತಿಗೆ ಚಾಲನೆಯನ್ನು ನೀಡಿದ್ದಾರೆ. ಎಷ್ಟದು? 21ನೇದು. ಆಯ್ತಾ, ಪಶು ಸಂಗೋಪನೆಯಲ್ಲಿ ತೊಡಗಿರುವ ಪಶುಪಾಲಕ ಸಮುದಾಯಗಳು, ಪುರುಷರು ಮತ್ತು ಮಹಿಳೆಯರ ಬಗ್ಗೆಯೂ ಮೊದಲ ಬಾರಿಗೆ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಂದ್ರೆ ಪಶು ಸಂಗೋಪನೆಯಲ್ಲಿ ಯಾರ್ಯಾರು ತೊಡಗಿರ್ತಾರ, ಆ ಪಶು ಸಂಗೋಪನೆಗೆ ಯಾರು ವ್ಯವಸ್ಥೆ ಮಾಡ್ತಿರ್ತಾರ, ಅದರ ಒಂದು ಪಶುಪಾಲಕ ಸಮುದಾಯ, ದಟ್ ಇಸ್ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವ್ರ ಬಗ್ಗೆನೂ ಕೂಡ ಡೇಟಾವನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ. ಗಣತಿಯು 2025 ಫೆಬ್ರವರಿಗೆ ನಡೆಯಲಿದೆ. ಫೆಬ್ರವರಿ 2025 ಸ್ಟಾರ್ಟ್ ನಡೆಯುತ್ತೆ ಇದು. ಅದಾದ್ಮೇಲೆ ಡೇಟಾ ರಿಲೀಸ್ ಆಗುತ್ತೆ. ಈ ಗಣತಿಗೆ 1 ಲಕ್ಷ ಕ್ಷೇತ್ರ ಅಧಿಕಾರಿಗಳು, ಪಶುವೈದ್ಯರು, ಅರೆ ಪಶುವೈದ್ಯರು ನಿಯೋಜಿಸಲಾಗಿದೆ. ಎಲ್ಲಾ ಹಳ್ಳಿಗಳು ಮತ್ತು ನಗರ ಪ್ರದೇಶಗಳಲ್ಲಿ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇದರಲ್ಲಿ ಹಸು ಆಗಿರ್ಬೋದು, ಎಮ್ಮೆ, ಕುರಿ, ಮೇಕೆ, ಹಂದಿ, ಕುದುರೆ, ಹೆಸರುಗತ್ತೆ, ಕತ್ತೆ, ಒಂಟೆ, ನಾಯಿ, ಮೊಲ ಸಾಕಾಣೆ, ಎಣಿಕೆಯನ್ನು ಮಾಡಲಾಗುತ್ತೆ. ಇವೆಲ್ಲ ಪ್ರಾಣಿಗಳನ್ನು ಏನ್ ಮಾಡಲಾಗುತ್ತೆ? ಅಲ್ಲಿ ಕೌಂಟ್ ಮಾಡಲಾಗುತ್ತೆ. ಜೊತೆಗೆ ಎಷ್ಟು ಜನ ಇವುಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ ಅದನ್ನು ಕೂಡ ರೆಕಾರ್ಡ್ ಮಾಡಲಾಗುತ್ತೆ. ಕೋಳಿ ಆಗಿರ್ಬೋದು, ಬಾತುಕೋಳಿ ಸೇರಿ ಕುಕ್ಕಟ ವಿಭಾಗದಲ್ಲಿರುವ ಪಕ್ಷಿಗಳ ಎಣಿಕೆ ಮಾಡಲಾಗುತ್ತೆ. ಜಾನುವಾರು ಮತ್ತು ಪಕ್ಷಿಗಳ ತಳಿ, ಲಿಂಗ ಮತ್ತು ವಯಸ್ಸು ದಾಖಲಿಸಲಾಗುತ್ತೆ.
ಅದರಲ್ಲಿ ದೇಶದ ಮೊದಲ ಜನಗಣತಿ 1919ರಲ್ಲಿ ನಡೆದಿತ್ತು. ಕೊನೆಯ ಗಣತಿ ನಡೆದಿದ್ದು 2019ರಲ್ಲಿ ಆಗಿತ್ತು. ಈಗ ನಡೀತಕ್ಕಂಥದ್ದು 2024ರಲ್ಲಿ, ಅಂದರೆ 2024ರಲ್ಲಿ ನಡೆದಿದೆ. 2025ರಲ್ಲಿ ಡೇಟಾ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಇಂದ ಮೊದಲನೇ ಪ್ರಶ್ನೆ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರೈಟರ್ಸ್ ವಿಲೇಜ್ ಎಂಬ ಸಾಂಸ್ಕೃತಿಕ ಉಪಕ್ರಮವನ್ನು ಪ್ರಾರಂಭಿಸಿತು? ದ್ಯಾಟ್ ಈಸ್ ಉತ್ತರಾಖಂಡ್. ಇತ್ತೀಚೆಗೆ ಭಾರತ ಪೂರ್ವ ಕರಾವಳಿಗೆ ಅಪ್ಪಳಿಸಿದ ಚಂಡಮಾರುತ ಡಾನಾ ಎಂದು ಹೆಸರು ನೀಡಿದ ದೇಶ ಯಾವುದು? ದ್ಯಾಟ್ ಈಸ್ ಕತಾರ್. ನೋಡ್ರಿ, ಒಂದು ಎಲ್ಲರೂ ತಿದ್ದುಪಡಿಯನ್ನು ಮಾಡ್ಕೋಬೇಕು. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಈ ಒಂದು ಡಾನಾ ಅಂತಕ್ಕಂಥ ಚಂಡಮಾರುತಕ್ಕೆ ಯಾವ ದೇಶ ಹೆಸರು ಕೊಟ್ಟಿದೆ ಅಂದ್ರೆ ನಿಮ್ಗೆ ಸೌದಿ ಅರೇಬಿಯಾ ಅಂತ ನಾನು ಹೇಳಿದ್ದೆ. ಐ ಆಮ್ ಸಾರಿ, ಇದೆಲ್ಲರೂ ಸುಮಾರು ಜನ ಕಮೆಂಟ್ ಮಾಡಿದರು. ಸ್ವಲ್ಪ ಹುಷಾರಿರೋದ್ರಿಂದ ನಿಮಗೆ ರಿಪ್ಲೈಯನ್ನು ಕೂಡ ಮಾಡೋಕ್ಕಾಗಿಲ್ಲ, ಮತ್ತು ಹಿಂದಿನ ಕ್ಲಾಸಲ್ಲಿ ಹೇಳಬೇಕಾಗಿತ್ತು, ಹೇಳೋಕ್ಕಾಗಿರಲಿಲ್ಲ. ಸೊ ದಯವಿಟ್ಟು ಇದು ಎಲ್ಲರೂ ತಿದ್ದುಪಡಿ ಮಾಡ್ಕೋಬೇಕೇನೆಂದರೆ, ಡಾನಾ ಅಂತಕ್ಕಂಥ ಚಂಡಮಾರುತ ಪೂರ್ವ ಕರಾವಳಿಗೆ ಅಪ್ಪಳಿಸಿದ್ದು ಇತ್ತೀಚೆಗೆ. ಸೊ ಅದು ಮೋಸ್ಟ್ಲಿ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಜಾಸ್ತಿ ಹಾನಿ ಉಂಟು ಮಾಡಿದೆ. ಸೊ ಈ ಒಂದು ಡಾನಾ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶ ಯಾವುದಂದ್ರೆ ಕತಾರ್, ನಾಟ್ ಎ ಸೌದಿ ಅರೇಬಿಯಾ. ಎಲ್ಲರೂ ಇದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಇನ್ನು ಗ್ಲೋಬಲ್ ಎಕೋಸಿಸ್ಟಮ್ ಅಟ್ಲಾಸ್ ಉಪಕ್ರಮವನ್ನು ಇತ್ತೀಚೆಗೆ ಕೊಲಂಬಿಯಾದಲ್ಲಿ ಯಾವ ಸಮಾರಂಭದಲ್ಲಿ ಪ್ರಾರಂಭಿಸಲಾಯಿತು? ದ್ಯಾಟ್ ಇಸ್ CBD COP16 ಕೊಲಂಬಿಯಾ. ಐ ಆಮ್ ಸಾರಿ. ಅಲ್ಝೈಮರ್ ಕಾಯಿಲೆಗೆ ಚಿಕಿತ್ಸೆ ನೀಡಲು ಯಾವ ಸಂಸ್ಥೆ ಹೊಸ ವಿಷಕಾರಿವಲ್ಲದ ಅಣುಗಳನ್ನು ಅಭಿವೃದ್ಧಿಪಡಿಸಿದೆ? ಅಗರ್ಕರ್ ಸಂಶೋಧನಾ ಸಂಸ್ಥೆ, ಪುಣೆ. ನ್ಯಾಷನಲ್ ಮಿಷನ್ ಫಾರ್ ಒಂದು ಮ್ಯಾನುಸ್ಕ್ರಿಪ್ಟ್ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ದ್ಯಾಟ್ ಇಸ್ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವಾಲಯ. ಯಾವ ದೇಶವು ಡಾಂಗ್ಪೆಂಗ್ 26 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ? ದ್ಯಾಟ್ ಇಸ್ ಚೀನಾ. ಭಾರತ ಪ್ರಾರಂಭಿಸಿದ ಫ್ರೇಮ್ವರ್ಕ್ ಅಂದರೆ ಡಿಜಿಟಲ್ ಫ್ರೇಮ್ವರ್ಕ್ ಮೂಲ ಸೌಕರ್ಯ ಬೆಳವಣಿಗೆ ಉಪಕ್ರಮಕ್ಕೆ ಯಾವ ದೇಶಗಳು ಇತ್ತೀಚೆಗೆ ಸಹಿ ಹಾಕಿವೆ? ದ್ಯಾಟ್ ಇಸ್ USA, ಜಪಾನ್ ಅಂಡ್ ದಕ್ಷಿಣ ಕೊರಿಯಾ. ಇನ್ನು ಬೋಡೋಬಾಮ್ ಬಿಲ್ಮುಕ್ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ. ಇವತ್ತಿಗೆ ಹೇಳೋಣ, ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.